ಮಂಗನ ಕಾಯಿಲೆ ಕುರಿತು ಎಲ್ಲ ಪಂಚಾಯತ್ಗಳಲ್ಲಿ ಅರಿವು ಮೂಡಿಸಬೇಕು. ಮಲೆನಾಡಿನ ಭಾಗಗಳಲ್ಲಿ ಜನರು ಕಾಡಿಗೆ ಹೋಗುವ ವೇಳೆ ಉಣ್ಣೆಗಳಿಂದ ರಕ್ಷಣೆ ಪಡೆಯಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ತಿಳಿಸಿದ್ದಾರೆ. ಜಿಲ್ಲಾಡಳಿತದ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಆರೋಗ್ಯ ಇಲಾಖೆ ವಿವಿಧ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ಕೆಎಫ್ಡಿ ಪ್ರಕರಣಗಳು ವರದಿಯಾಗಿಲ್ಲ, ಆದರೆ ರೋಗ ಲಕ್ಷಣಗಳಿದ್ದಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ. ಸಾಗರ, ಸೊರಬ, ತೀರ್ಥಹಳ್ಳಿ, ಹೊಸನಗರ ಈ 4 ತಾಲೂಕುಗಳಲ್ಲಿ ಇಲಾಖೆಯಿಂದ ಡೇಪಾ ತೈಲ ನೀಡಲಾಗಿದೆ. ಸಾರ್ವಜನಿಕರು ಕಾಡಿಗೆ ಹೋಗುವ ಮುನ್ನ ಇದನ್ನು ಕೈ ಕಾಲುಗಳಿಗೆ ಲೇಪಿಸಿಕೊಂಡು ಹೋಗಬೇಕು. ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಜಾನುವಾರುಗಳಿಗೆ ಉಣ್ಣೆಯಿಂದ ರಕ್ಷಿಸಿಕೊಳ್ಳಲು ಅಗತ್ಯವಾದಂಥ ಲಸಿಕೆಯನ್ನು ನೀಡಬೇಕು ಅಂತ ತಿಳಿಸಿದರು. ಎಲ್ಲ ಪಂಚಾಯಿತಿಗಳಲ್ಲಿ ಕೆಎಫ್ಡಿ ಕುರಿತು ಪೋಸ್ಟರ್, ಮಾಹಿತಿ, ಶಿಕ್ಷಣದ ಮೂಲಕ ಅರಿವು ಮೂಡಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಒಂದು ಕ್ಯಾಂಪ್ ಮಾಡಿದಾಗ ನಾವು ಆಶಾಗಳು ಮನೆ ಮನೆ ಹೋಗಿ ಕರೆದಾಗ ಎಲ್ಲ ಬೆನಿಫಿಷಿಯರಿ ನಮ್ಮ ಕ್ಯಾಂಪ್ ಡ್ರಗ್ಸ್ ನಮ್ಮ ಲಾಜಿಸ್ಟಿಕ್ ಬಂದಿದೆ. ಅದು ಇನ್ನೂ ನಾವು PHC ಸಬ್ಸೆಂಟ್ರಿ ಕೊಡಲಿಕ್ಕೆ ನಮಗೆ ಬರಬೇಕು ಅಂತ DHS ಗೆ ಮಾತಾಡಿದ್ವಿ ಸರ್. ಈಗ ಲೇಟೆಸ್ಟ್ ಆಗಿ ಏನಾಗ್ತದೆ ಸಲಹೆಗಳಲ್ಲಿ ಇರುವಂಥ ರೇಬಿಸ್ ವೈರಸ್ ಏನಾದರೂ ಸಂಬಂಧಿಸಿದ ಮೇನ್ ಕಂಟ್ರೋಲಿಂಗ್ ಮಾಡಲಿಕ್ಕೆ we have to take injections. They are the carriers, sir. Any animals if under rabies virus carrier. The dogs, end of the day you are protecting the dogs, not yourself, right? Yes, sir. ಹೋಮ್ ಡಾಗ್ ಮನೆ ಸಾಕು ಪ್ರಾಣಿಗಳು ಸಹ ವ್ಯಾಕ್ಸಿನೇಷನ್ ಮಾಡಿಸುವಂಥದ್ದು. ಆಮೇಲೆ ABC ಮೆಥಡ್ ಅಲ್ಲಿ ಡಾಗ್ ಕಂಟ್ರೋಲ್ ಮೆಸೇಜಸ್ ಅನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಸರ್. ಇದರಲ್ಲಿ ನೆಕ್ಸ್ಟ್ ಇಂಟ್ ಅವಾಯ್ಡ್ ಆಗುತ್ತೆ ಸರ್. ನೆಕ್ಸ್ಟ್ ರೇಬಿಸ್ ಇಮ್ಯುನೋಗ್ಲೋಬಿನ್ ಹಾಕುವಂಥದ್ದು. ಈ ಎಲ್ಲ PHC CHC ತಾಲೂಕು ಹಾಸ್ಪಿಟಲ್ಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಇಟ್ಕೊಳ್ಳಿಕ್ಕೆ ಇದೆ ಸರ್, ಸ್ಟಾಕ್ ಇದೆ ಸರ್. ಕ್ಯಾಟಗರಿ ಆಫ್ ಫುಡ್ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ. ಮೇನ್ ಅಂತಂದ್ರೆ ಈಗ ಡಾಗ್ ಬೈಟ್ಸ್ ಜನರಲಿ ಅದು ಬಂದು ತಗೊಳ್ತಾ ಇದ್ದಾರೆ ಸರ್. ತಗೊಳ್ತಿದ್ದಾರೆ ಕ್ಯಾಟ್ ಬೈಟಿಂದ ಬ್ರೈನ್ ಟ್ಯೂಷನ್ ಕಳಿಸ್ಬೇಕು. ಡೆತ್ ಆದ್ಮೇಲೆ ಬ್ರೈನ್ ಟ್ಯೂಷನ್ ನಿಮಾನ್ಸಿ ಕಳಿಸ್ತೀವಿ ಸರ್. ನಿಮಾನ್ಸಲ್ಲಿ ರೇಬಿಸ್ ವೈರಸ್ ಆಗುತ್ತೆ.